ಕದನ ವಿರಾಮದ ಘೋಷಣೆ ಬಳಿಕ ಇರಾನ್ನಲ್ಲಿ ಸಂಭ್ರಮಾಚರಣೆ ಇದೆ. ನಿಮಗೊಂದು ವಿಷಯ ಇಲ್ಲಿ ಗಮನಿಸಿ, ನೀವು ಒಂದು ಕದನ ವಿರಾಮ ಆದಾಗ ಅಮೆರಿಕಾದಲ್ಲಿ ಸಂಭ್ರಮಾಚರಣೆ ಆಗಿತ್ತಾ? ನೋ. ಅಮೆರಿಕಾದಲ್ಲಿ ಅಧ್ಯಕ್ಷನಿಗೆ ಉಗಿದು ಉಪ್ಪಿನಕಾಯಿ ಹಾಕುವಂಥ ಸರದಿ. ಈಗಲ್ಲ, ಬಹಳ ದಿನಗಳಿಂದನೂ ಕೂಡ 80 ಲಕ್ಷ ಜನ ರೀ, 20 ಲಕ್ಷ ಜನ ಕಡಿಮೆ, 1 ಕೋಟಿ ಜನ ಅಮೆರಿಕದ ಬೀದಿಗಳಲ್ಲಿ ರಾಜ್ಯಗಳಲ್ಲಿ ಇದೇ ಟ್ರಂಪ್ನ ವಿರುದ್ಧವಾಗಿ ಪ್ರತಿಭಟನೆ ಮಾಡ್ತಾ ಇದ್ದಾರೆ. ನೋ ಕಿಂಗ್ಸ್, ರಾಜರಿಲ್ಲ ಇಲ್ಲಿ, ನಾವೇ ಅಕ್ಸೆಪ್ಟ್ ಮಾಡಿರ್ತಕ್ಕಂಥ ಪ್ರಜಾಪ್ರಭುತ್ವ ಇದು. ಈ ಪ್ರಜಾಪ್ರಭುತ್ವದಲ್ಲಿ ಆಯ್ಕೆ ಮಾಡಿದ್ದೀವಿ ನಾವು, ನಮಗೆ ರಾಜರೆಲ್ಲ ಅವಶ್ಯಕತೆ ಇಲ್ಲ. ಇವತ್ತಿಗೆ ನಾವು ಮಾರ್ಚ್ ಮಾಡ್ತಾ ಇದ್ದೀವಿ, ನವೆಂಬರಲ್ಲಿ ನಾವು ವೋಟ್ ಮಾಡ್ತೀವಿ ಹುಷಾರ್ ಅಂತ ಹೇಳಿ ಟ್ರಂಪ್ಗೆ ಎಚ್ಚರಿಕೆ ಕೊಡ್ತಾ ಇರೋದು. ಒಂದು ಕದನದಲ್ಲಿ ಗೆದ್ದಂಥ ಖುಷಿಯಲ್ಲಿ ಅಮೆರಿಕ ಇಲ್ಲವೇ ಇಲ್ಲ. ಗೆದ್ದಿದ್ದಿರ್ತಾನೆ ಖುಷಿ ಪಡಕ್ಕವರು. ಹೀನಾತಿ ಹೀನ ಮುಖಭಂಗ. ಇತಿಹಾಸದಲ್ಲಿ ಅಮೆರಿಕ ಇನ್ನು ಸರಿದು ಹೋಗುತ್ತೆ. ಆ ಹಿಂದಿನ ಅಮೆರಿಕ ಇನ್ಮೇಲೆ ಬರೋಕ್ಕೆ ಸಾಧ್ಯನೇ ಇಲ್ಲ, ಹೈಲಿ ಇಂಪಾಸಿಬಲ್. ಪರ್ಯಾಯ ಶಕ್ತಿಗಳ ಕಡೆಗೆ ಏಷ್ಯಾದ ರಾಷ್ಟ್ರಗಳು ಗಮನ ಹರಿಸ್ತವೆ. ಮಧ್ಯಪ್ರಾಚ್ಯಕ್ಕೆ ಇರಾನ್ ಹೊಸ ಸುಲ್ತಾನ ಆಗುತ್ತದು ನಿರ್ವಿವಾದವಾಗಿ. ಯಾರು ಏನಾದರೂ ಮಾತಾಡ್ಕೊಳ್ಳಿ, ಸಾಬ್ರು, ಮುಸ್ಲಿಮರು, ಶಿಯಾ, ಸುನ್ನಿ, ಯಹೂದಿಗಳು ಏನು ಬೇಕಾದ್ರೂ ಮಾತಾಡ್ಕೊಳ್ಳಿ. ಉತ್ತರ ಏನು ಸಿಗ್ತಾಳೆ ವಿಶ್ವಕ್ಕೆ? ಸಿಂಪಲ್ ಆನ್ಸರ್. ಮಧ್ಯಪ್ರಾಚ್ಯದಲ್ಲಿ ಇರಾನ್ನ ಸೋಲ್ಸೋಕ್ಕೆ ಯಾವ ರಾಷ್ಟ್ರದ ಕೈಲೂ ಆಗಲಿಲ್ಲ, ಅವ್ರನ್ನ ನೆಲಕ್ಕೆ ಮಂಡಿ ಒರ್ಸೋಕ್ಕಾಗಲಿಲ್ಲ. ಅದೊಂದು ತಾನೇ ಉಳ್ಕೊಳ್ಳೋದು. ನೋಡಿ ಅಮೆರಿಕಲ್ಲಿ ನೋಡಿ, ಅಲ್ಲಿ ಈ ಜನ ಇಷ್ಟು ಪ್ರತಿಭಟನೆ ಮಾಡ್ತಿದ್ದಾರೆ ಟ್ರಂಪ್ನ ಕೆಳಗಡೆ ಇಳಿಸಬೇಕು ಅಂತ. ಈ ಮನುಷ್ಯರು ಇಳಿಸಿ, ಇರಾನ್ನ ಮೇಲೆ ಬಾಂಬ್ ಹಾಕಬೇಡಿ ನೀವು, ನೋ ಬಾಂಬಿಂಗ್ಸ್ ಆನ್ ಇರಾನ್. ಇದೇ ಜನ ಹೇಳಿದ ಪ್ಲಕಾರ್ಡ್ಗಳಲ್ಲಿ 20 ಲಕ್ಷ ಕಡಿಮೆ 1 ಕೋಟಿ ಜನ ಹೇಳಿದ ಮಾತದು. ಈ ಯುದ್ಧ ನಮಗೆ ಒಪ್ಪಿಗೆ ಇಲ್ಲ, ಈ ಥರ ಮಾಡಬೇಡಿ ಅಂದರೆ ಮಾಮೂಲಿ ಪ್ರತಿಭಟನೆ ಹತ್ತಿಕ್ಕೋದು, ಅದು ಇದೆಲ್ಲ ನಡೆದಿತ್ತು. ಪ್ರತಿಭಟನೆ ಹತ್ತಿಕ್ಕಬಹುದು. ನೆಕ್ಸ್ಟ್ ಇಂಪೀಚ್ ಆದರೆ ಈ ಮನುಷ್ಯನಿಗೆ ಹುಚ್ಚಿಡಿದಿದೆ, ಈ ಮನುಷ್ಯನಿಗೆ ತಲೆ ಸರಿ ಇಲ್ಲ, ಈ ಮನುಷ್ಯನಿಗೆ ಆರೋಗ್ಯ ಸರಿ ಇಲ್ಲ, ಅದೇನೋ ನಾನು ಡಿಸೈಡ್ ಆಗಿಬಿಟ್ರೆ ಅಧ್ಯಕ್ಷ ಆಗಿಬಿಡ್ತಾರಲ್ಲಿ, ಕರೆಕ್ಟಾಗಿ ಪಾಸ್ ಆಗಿಬಿಟ್ರೆ ಅದು. ಆದರೆ ಇರಾನಲ್ಲಿ ಇದೆಯಲ್ಲ, ಇದಕ್ಕೆ ವಿರುದ್ಧವಾಗಿ ಇರಾನ್ ಜನ ಎಲ್ಲವನ್ನೂ ಕಳ್ಕೊಂಡ ನಂತರವೂ ಅವರ ಸ್ಥಾವರಗಳಿಗೆ ಹೊಡೆದ್ರು, ವಿದ್ಯುತ್ ಸ್ಥಾವರಗಳಿಗೆ ಹೊಡೆದ್ರು, ಸೇತುವೆಗಳಿಗೆ ಹೊಡೆದ್ರು, ನಗರಗಳು ಹಾಳಾಯಿತು. 2,000-2,500 ಜನಕ್ಕಿಂತ ಹೆಚ್ಚಿನ ಜನ ಸತ್ತರು. 170-160 ಜನ ಶಾಲಾ ಮಕ್ಕಳ ಒಂದು ಅವರು ಓದ್ತಾ ಇದ್ದಂಥ ಶಾಲೆಗಳ ಮೇಲೆ ದಾಳಿ ಮಾಡಿದ್ರು. ಇರಾನ್ನಲ್ಲಿ ಸಂಭ್ರಮಾಚರಣೆ ಈ ಥರ ಇದೆ. ಬೀದಿಗಿಳಿದು ಕುಣಿದು ಕುಪ್ಪಳಿಸ್ತಾ ಇದ್ದಾರೆ ಇರಾನಿಯನ್ನರು. ತನ್ನ ದೇಶದ ನಾಯಕನ ವಿರುದ್ಧ ಪ್ರತಿಭಟಿಸುವುದು ಬೇರೆ. ಇರಾನ್ನಲ್ಲಿ ಅವರ ಆಳ್ವಿಕೆಯನ್ನು ಕೆಲವರು ಒಪ್ಪಿದ್ರು, ಹಲವರು ಒಪ್ಪಿರಲಿಲ್ಲ, ಅದು ಬೇರೆ. ದೇಶ ಯುದ್ಧ ಮಾಡಿದಾಗ ಇದು ಖಮೇನಿ ಗೆಲುವು, ಮಶ್ತಾಬಾ ಗೆಲುವು, ನೋ, ಇದು ಇರಾನ್ನ ಗೆಲುವು ಅಂತ ಹೇಳಿ ಅಲ್ಲಿ ಸಂಭ್ರಮಿಸ್ತಾ ಇದ್ದಾರೆ. ಟೆಹರಾನ್ನಲ್ಲಿ, ಇರಾನ್ ರಾಜಧಾನಿ ಟೆಹರಾನ್ನಲ್ಲಿ ಸಂಭ್ರಮಾಚರಣೆ ಜೋರಾಗಿದೆ. ಇರಾನ್ ದೇಶದ ಧ್ವಜ ಹಿಡ್ಕೊಂಡು ಘೋಷಣೆ ಕೂಗಿ ಸಂತಸ ವ್ಯಕ್ತಪಡಿಸ್ತಾ ಇದ್ದಾರೆ. ಕದನ ವಿರಾಮದ ಬೆನ್ನಲ್ಲೇ ಇರಾಕ್ನಲ್ಲಿಯೂ ಕೂಡ ವಿಜಯೋತ್ಸವ ಇದೆ. ಬಗ್ದಾದ್ನಲ್ಲಿ 100 ಜನ ಸಂಭ್ರಮಾಚರಣೆ ಮಾಡ್ತಾ ಇದ್ದಾರೆ. ಅಮೆರಿಕ ರಾಯಭಾರ ಕಚೇರಿಯ ಮುಂಭಾಗದಲ್ಲಿ ಬೃಹತ್ ರ್ಯಾಲಿ ಮಾಡ್ತಾ ಇದ್ದಾರೆ. ಇರಾನ್ನ ಷರತ್ತುಗಳಿಗೆ ಅಮೆರಿಕ ಶರಣಾಗಿದೆ ಅಂತ ಹೇಳಿ ಸಂಭ್ರಮಿಸ್ತಾ ಇದ್ದಾರೆ.